ನಮಸ್ಕಾರ ಸ್ನೇಹಿತರೆ. ಧನಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಅವರ ಜೀವನ ಮಹತ್ವದ ತಿರುವು ಪಡೆಯಲಿದೆ. ಹಾಗಾದರೆ ಆ ದೊಡ್ಡ ಬದಲಾವಣೆಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಧನಸ್ಸು ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಧನಸ್ಸು ರಾಶಿಯವರಿಗೆ ಬಹಳ ಮುಖ್ಯ. ತಪ್ಪದೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಧೈರ್ಯಶಾಲಿಗಳಾದ ಧನಸ್ಸು ರಾಶಿಯವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಜೀವನದಲ್ಲಿ ಅತ್ಯಂತ ಕಷ್ಟಕರ ಸವಾಲುಗಳನ್ನು ಸ್ವೀಕರಿಸಬಹುದು. ಇತರ ರಾಶಿಯವರಿಗಿಂತ ಹೆಚ್ಚು ಇವರು ಧನಾತ್ಮಕ ಮನೋಭಾವದವರು. ಯಾಕಂದ್ರೆ ಇವರದ್ದು ಮುಕ್ತ ಮನಸ್ಸು. ವಾಸ್ತವವಾಗಿ ಇವರು ಸ್ವತಂತ್ರವಾಗಿರಲು ಬಯಸುವವರು. ಇದರಿಂದಾಗಿ ಕೆಲವೊಮ್ಮೆ ಅಸಹನೆ ಮತ್ತು ವಿನಯವಿಲ್ಲದವರು ಎಂದು ಪರಿಗಣಿಸಲಾಗುತ್ತದೆ. ಪ್ರಾಮಾಣಿಕರು, ಸತ್ಯ ನುಡಿಯುವವರು, ನ್ಯಾಯೋಚಿತ, ಉದಾರತೆ, ದೂರದೃಷ್ಟಿ, ದಾರ್ಶನಿಕರು, ವಿಶ್ವಾಸಾರ್ಹತೆ, ಸ್ವಾವಲಂಬನೆ, ಶಕ್ತಿಯುತ, ಬುದ್ಧಿವಂತಿಕೆ. ಧನಸ್ಸು ರಾಶಿಯವರು ತಮ್ಮ ಗುರಿಯನ್ನು ಸಾಧಿಸಲು ಸಿದ್ಧರಾಗುವ ಮೊದಲು 2 ಬಾರಿ ಯೋಚಿಸುತ್ತಾರೆ. ತಮ್ಮ ಬುದ್ಧಿವಂತಿಕೆ, ಹಾಸ್ಯ ಪ್ರಜ್ಞೆಯಿಂದ ಕೆಲಸದ ವಾತಾವರಣವನ್ನು ಉತ್ಸಾಹಭರಿತವಾಗಿಸುವುದರಿಂದ ಎಲ್ಲರೂ ಅವರೊಂದಿಗೆ ಕೆಲಸ ಮಾಡಲು ಆನಂದಿಸುತ್ತಾರೆ. ಆದರೂ ಇವರು ಕೆಲಸವನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ. ಎಷ್ಟೇ ಸವಾಲು ಎದುರಾದರೂ ಕೊನೆಯವರೆಗೂ ಬಿಟ್ಟುಕೊಡದ ಸ್ವಭಾವದವರು. ಬಹಳ ಸ್ಫೂರ್ತಿದಾಯಕ ನಾಯಕರಾಗಿರುತ್ತಾರೆ. ಧನಸ್ಸು ರಾಶಿಯವರನ್ನು ಒಂದೇ ಕಡೆ ಕಟ್ಟಿ ಹಾಕುವುದು ತುಂಬಾ ಕಷ್ಟ. ಅವರು ಸದಾ ಓಡಾಡಿಕೊಂಡಿರಬೇಕು, ದಿನ ಪೂರ್ತಿ ಬ್ಯುಸಿ ಇರಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರುವಂತಹವರು. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡುವುದನ್ನ ಇಷ್ಟಪಡುವುದಿಲ್ಲ. ಪ್ರತಿನಿತ್ಯ ದುಡಿಯಬೇಕು, ಪ್ರತಿನಿತ್ಯ ಕೆಲಸ ಮಾಡಬೇಕು ಅಂದುಕೊಂಡಿರುವ ಕೆಲಸಗಳಾದರೂ ಆಗಬೇಕು ಅಂತ ಧನಸ್ಸು ರಾಶಿಯವರು ಪರಿಪೂರ್ಣವಾಗಿ ಎಷ್ಟಾಗುತ್ತೋ ಅಷ್ಟು ಶ್ರಮವನ್ನು ವಹಿಸಿಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾರೆ. ಧನಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಬಂದು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಒಂದಷ್ಟು ಸಮಸ್ಯೆಗಳಾಗಬಹುದು. ಧನಸ್ಸು ರಾಶಿ ಅಧಿಪತಿ ಬೃಹಸ್ಪತಿ ಗುರು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನ ಕೂಡ ಕಲಿಯುತ್ತಾ ಇರಬೇಕು. ಚಿಕ್ಕ ವಯಸ್ಸಿನಿಂದಲೂ ಕೂಡ ಪ್ರಶ್ನೆ ಮಾಡುವಂತಹ ಸ್ವಭಾವ. ಇದೆಲ್ಲವನ್ನ ಡಿಟೆಕ್ಟಿವ್ ಮೈಂಡ್ಸೆಟ್ ಅಂತ ಹೇಳಬಹುದು. ಆ ರೀತಿ ಎಲ್ಲವನ್ನ ಕೂಡ ಕಂಡುಹಿಡಿಯಬೇಕು. ಅದು ಹೇಗೆ, ಇದು ಹೇಗೆ ಅಂತ ಹೇಳಿಕೊಳ್ಳುವಂತಹ ಮನೋಭಾವ ಧನಸ್ಸು ರಾಶಿಯವರದ್ದು. ಗುರುವಿನ ಅನುಗ್ರಹ ಇರುವುದರಿಂದ ಒಂದಷ್ಟು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಹೊಸ ವಿಚಾರಗಳನ್ನು ಕಲಿಯುತ್ತಾ ಇರಬೇಕು ಅನ್ನುವಂತಹ ಮನಸ್ಥಿತಿ ಹೆಚ್ಚಾಗಿ ಧನಸ್ಸು ರಾಶಿಯವರಿಗಿರುತ್ತೆ. ಧನಸ್ಸು ರಾಶಿಯವರಿಗೆ ಪೂರಕವಾಗಿ ಒಂದಷ್ಟು ಜ್ಞಾನ ಸಂಪಾದನೆ ಈ ತಿಂಗಳಲ್ಲಾಗುತ್ತೆ. ಬಹಳ ತಮಾಷೆಯಾಗಿ ಮಾತನಾಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಚಿಕ್ಕ ಮಕ್ಕಳಂತೆ ಸದಾ ನಗಲು, ಯಾವಾಗಲೂ ಖುಷಿಯಾಗಿರಲು ಇಷ್ಟಪಡುವಂತಹ ಮನಸ್ಥಿತಿ ಧನಸ್ಸು ರಾಶಿಯವರಿಗಿರುತ್ತೆ. ಆವಿಷ್ಕಾರಕವಾಗಿ ತಂತ್ರಜ್ಞಾನವನ್ನು ಕಲಿಯಬೇಕು, ಒಂದು ವಿಶೇಷವಾಗಿ ಇರುವಂಥದ್ದು. ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನು ಕಲಿಯಬೇಕು ಅನ್ನುವಂತಹ ಮನಸ್ಥಿತಿ ಹೆಚ್ಚಾಗಿ ಇವರಿಗಿರುತ್ತೆ. ಇವರು ಮಕ್ಕಳ ರೀತಿ ಆಡುವಂಥದ್ದು ನೋಡಿ ಅಥವಾ ಮಕ್ಕಳ ನಗುವನ್ನು ನೋಡಿ ಇವರಿಗೆ ಜವಾಬ್ದಾರಿ ಇಲ್ಲ ಅಂತಲ್ಲ, ಸಂಪೂರ್ಣವಾಗಿರುವಂತಹ ಜವಾಬ್ದಾರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಧನಸ್ಸು ರಾಶಿಯವರು ಮರೆಯುವುದಿಲ್ಲ. ಹೊಸ ಜವಾಬ್ದಾರಿಗಳು ಕೂಡ ಒಂದು ತಿಂಗಳಲ್ಲಿ ಧನಸ್ಸು ರಾಶಿಯವರ ಮೇಲೆ ಬೀಳುವಂತಹ ಸಂಭವವಿದೆ. ಸತ್ಯವನ್ನ ಬಹಳಷ್ಟು ಪ್ರೀತಿಸುತ್ತಾ ಇರ್ತಾರೆ. ಇವರ ಬಳಿ ಯಾರಾದರೂ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂದರೆ ಅದನ್ನ ಸ್ವಲ್ಪನೂ ಇಷ್ಟಪಡುವುದಿಲ್ಲ. ಆದರೂ ಕೂಡ ಸುಳ್ಳನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ಸುಮ್ಮನಾಗಿ ಬಿಡ್ತಾರೆ. ಅನಂತರದಲ್ಲಿ ಅವರ ಬೆನ್ನ ಹಿಂದೆ ಏನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿ ಮುಗಿಸುವಂತಹ ಸಂಭವಗಳು ಕೂಡ ಈ ಒಂದು ಧನಸ್ಸು ರಾಶಿಯವರ ಜೀವನದಲ್ಲಿ ಇರುವಂಥದ್ದು. ಇನ್ನು ಧನಸ್ಸು ರಾಶಿಯವರಿಗೆ ಕೆಲವೊಬ್ಬರಿಗೆ ಬಹಳಷ್ಟು ಸ್ನೇಹಿತರಿರುತ್ತಾರೆ, ಇನ್ನು ಕೆಲವರಿಗೆ ತುಂಬ ಕಡಿಮೆ ಸ್ನೇಹಿತರಿರುತ್ತಾರೆ. ಕೆಲವರು ತುಂಬ ಜಾಸ್ತಿ ಮಾತನಾಡುತ್ತಾರೆ, ಇನ್ನು ಕೆಲವರು ತುಂಬ ಕಡಿಮೆ ಮಾತನಾಡುತ್ತಾರೆ. ಈ ಒಂದು ತಿಂಗಳಲ್ಲಿ ಬಾಯಿ ತಪ್ಪಿ ಹೇಳಿದ ಮಾತಿಗೆ ಅಥವಾ ಒಂದು ಉದ್ವೇಗದಲ್ಲಿ ಹೇಳಿದ ಮಾತಿಗೆ ಬೆಲೆಯನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುವಂತಹ ಸಂಭವಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮಾತನಾಡಬೇಕಾದರೆ ಎಚ್ಚರಿಕೆಯಿಂದ ಮಾತನಾಡಿ. ಪದಗಳನ್ನು ಬಳಸುವಾಗ ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ಈ ಒಂದು ಧನಸ್ಸು ರಾಶಿಯವರು ಬಿಸ್ನೆಸ್ ಮಾಡಲು ಹೇಳಿ ಮಾಡಿಸಿದಂತಹ ರಾಶಿ. ಈ ಒಂದು ತಿಂಗಳಲ್ಲಿ ಏನಾದರೂ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂದರೆ ನೀವು ಖಂಡಿತವಾಗಲೂ ಕೂಡ ಗುರುವಿನ ಆರಾಧನೆಯನ್ನ ಮಾಡಬೇಕು ಅಥವಾ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಿದರೆ ಲಾಭದಾಯಕವಾಗಿರುತ್ತದೆ. ಧನಸ್ಸು ರಾಶಿಗೆ ಹೆಚ್ಚಾಗಿ ಶಿಕ್ಷಕರು ಅಥವಾ ಟೀಚಿಂಗ್ ಪ್ರೊಫೆಷನ್ ಅನ್ನು ತೆಗೆದುಕೊಂಡಿರುತ್ತಾರೆ.
ಈ ವೃತ್ತಿಯಲ್ಲಿರುವವರಿಗೆ ಈ ತಿಂಗಳು ಮಧ್ಯಮ ಫಲ ಅಂತ ಹೇಳಬಹುದು. ಈ ತಿಂಗಳು ಒಂದಷ್ಟು ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಧ್ಯಾನವನ್ನ ಮಾಡುವುದರಿಂದಾಗಿ ಇದನ್ನು ತಡೆಗಟ್ಟಬಹುದು. ಧನಸ್ಸು ರಾಶಿಯವರು ಆತುರದ ಸ್ವಭಾವದವರು. ಹಾಗಾಗಿ ಆತುರದಿಂದ ತೆಗೆದುಕೊಂಡ ನಿರ್ಧಾರದಿಂದ ಸ್ವಲ್ಪ ಹಾನಿ ಕೂಡ ಆಗಬಹುದು. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಈ ತಿಂಗಳಲ್ಲಿ ಖಂಡಿತವಾಗಲೂ ಅಭಿವೃದ್ಧಿಯನ್ನ ಹೊಂದುತ್ತೀರಾ. ಶುಭ ವಾರ್ತೆಗಳನ್ನ ಕೇಳುತ್ತೀರಾ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಪ್ರೇಮಿಗಳಿಗೆ ವಾತಾವರಣ ಉತ್ತಮವಾಗಿರುವುದಿಲ್ಲ. ಒಂದಷ್ಟು ಹೊಡೆದಾಟಗಳು, ಜಗಳಗಳು ಈ ಮಾಸದಲ್ಲಿ ನಿರ್ಮಾಣವಾಗುತ್ತೆ. ಹಾಗೆ ಹೆಂಡತಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಕೊಡಿ. ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಬಹುದು. ಮನೆಯಲ್ಲಿ ನೀವು ಅಲ್ಲದೆ ಇದ್ದರೂ ಕೂಡ ಬೇರೆಯವರು ಜಗಳವಾಡಿ ಒಂದಷ್ಟು ಮಾನಸಿಕವಾಗಿ ಒತ್ತಡವನ್ನುಂಟು ಮಾಡಬಹುದು. ಈ ತಿಂಗಳಲ್ಲಿ ಸ್ತ್ರೀಯರು ಕೂಡ ಶತ್ರುಗಳಾಗುತ್ತಾರೆ. ಹೆಂಗಸರಿಂದ ಒಂದಷ್ಟು ತೊಂದರೆಗಳನ್ನು ಅನುಭವಿಸಬಹುದು. ನಿಮ್ಮ ವರ್ತನೆಯಿಂದಾಗಿ ನಿಮ್ಮ ಮನೆಯವರು ಅಥವಾ ನಿಮ್ಮ ಸ್ನೇಹಿತರಿಗೆ ಬೇಸರ ತರಿಸಬಹುದು. ನಿಮ್ಮ ಮಾತು ಅಥವಾ ವ್ಯಾವಹಾರಿಕ ನಡೆ ನುಡಿ ಇದರಿಂದ ಬೇಸರವನ್ನ ತರಿಸಬಹುದು. ಯಾರಾದರೂ ನಿಮಗೆ ಮೋಸ ಮಾಡಬೇಕು ಅಂತ ನಿಮ್ಮ ಬಳಿ ಸುಳ್ಳು ಹೇಳಿ ನಿಮ್ಮ ಕೈಯಿಂದ ದುಡ್ಡು ತೆಗೆದುಕೊಂಡು ಮೋಸ ಮಾಡಿ ಹೋಗುವಂತಹ ಸಂಭವವಿದೆ. ಹಾಗಾಗಿ ಧನಸ್ಸು ರಾಶಿಯವರು ಈ ತಿಂಗಳಲ್ಲಿ ಯಾರಿಗೂ ಕೂಡ ಸಾಲವನ್ನ ಕೊಡಲು ಹೋಗಬೇಡಿ. ಹಾಗೆ ಮಹಾಲಕ್ಷ್ಮಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸುವುದರಿಂದ ನೀವು ಬೇರೆಯವರಿಗೆ ಕೊಟ್ಟಿರುವ ದುಡ್ಡು ವಾಪಸ್ಸು ಬರುವಂತಹ ಸಂಭವವಿದೆ. ಮನೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನ ಕೂಡ ಗೌರವದಿಂದ ಕಾಣಿ. ಈ ರೀತಿ ಪ್ರೀತಿ ಗೌರವದಿಂದ ವರ್ತಿಸಿದಾಗ ನಿಮಗೂ ಅದೇ ಸಿಗುತ್ತೆ. ನಾವೇನು ಕೊಡ್ತೀವೋ ಅದೇ ವಾಪಸ್ ಬರುತ್ತೆ. ನೀವು ಅವರಿಗೆ ಗೌರವ ಕೊಟ್ಟಾಗ ಅವರು ಕೂಡ ನಿಮಗೆ ಗೌರವ ಕೊಟ್ಟು ಮನೆಯಲ್ಲಿ ಸುಖ, ಶಾಂತಿ, ಗೌರವ ಅನ್ನೋದು ನೆಲೆಸುತ್ತೆ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರುವಂಥವರಿಗೆ ಈ ತಿಂಗಳು ಉತ್ತಮವಾಗಿರುವುದಿಲ್ಲ. ಸ್ವಲ್ಪ ಅಡೆತಡೆಗಳು ನಿರ್ಮಾಣವಾಗುತ್ತವೆ. ನೀವು ಎಷ್ಟು ಶ್ರಮ ಪಡುತ್ತೀರೋ ಅಷ್ಟು ಲಾಭ ಈ ತಿಂಗಳು ಧನಸ್ಸು ರಾಶಿಯವರಿಗಾಗುತ್ತೆ. ಒಂದಷ್ಟು ಮುದ್ರಕರು, ಪ್ರಕಾಶಕರು, ಈ ರೀತಿ ವ್ಯಾಪಾರ ಮಾಡುವವರಿಗೆ ಅಥವಾ ಸಿನಿಮಾ ನಟರು, ನಟಿಯರಿಗೆ, ಕಲಾವಿದರು ಎಲ್ಲರಿಗೂ ಕೂಡ ವಿಶೇಷವಾಗಿ ಉತ್ತಮವಾದ ತಿಂಗಳು ಅಂತ ಹೇಳಬಹುದು. ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳಿಗೆ, ಕಾರ್ಮಿಕರಿಗೆ ಈ ಮಾಸದಲ್ಲಿ ಸ್ವಲ್ಪ ನಷ್ಟ ಅಥವಾ ತುಂಬಲಾರದ ನಷ್ಟ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಬಹುದು. ಹಾಗೆ ಈ ತಿಂಗಳಲ್ಲಿ ಶನೀಶ್ವರ ಸ್ವಾಮಿಯ ಸ್ತೋತ್ರ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶನೀಶ್ಚರಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 24 ಬಾರಿ ಹೇಳಿ. ಇದರಿಂದಾಗಿ ನಿಮಗೆ ಬರಬಹುದಾದಂತಹ ಕಷ್ಟಗಳು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಓಂ ಶನೈಶ್ಚರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಮಾಹಿತಿಯನ್ನ ಧನಸ್ಸು ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ಧನಸ್ಸು ರಾಶಿಯವರ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.